ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ರೆಡಿ ಆಗ್ತಾ ಇದೀವಿ. ನಾನು ವರ್ಷ ಇವತ್ತು ಹಾಸನಿಗೆ ಹೋಗೋಣ ಅಂತ. ನನ್ನ ಫ್ರೆಂಡ್ ಏನಕ್ಕೆ ಹಾಸನಿಗೆ ಹೋಗ್ತಿದ್ದೀವಿ ಅಂದರೆ, ನನ್ನ ಫ್ರೆಂಡು ಸ್ಯಾರಿ ತೊಗೋಬೇಕು. ಸೊ ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆ, ಅವ್ರ ಮಗಳದು ಆರತಿ ಫಂಕ್ಷನು. ಅದಕ್ಕೆ ಮಗಳಿಗೆ ಸ್ಯಾರಿ ತೊಗೊಳಕ್ಕೆ ನನಗೆ ಸೆಲೆಕ್ಟ್ ಮಾಡೋಕ್ಕೆ ಬಾರೆ ಅಂತ ಕರೆದಿದ್ದಾಳೆ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ, ನಾನು ವರ್ಷ ಇಬ್ರು. ಅಕ್ಷಯ ತೃತೀಯ ದಿನ ಒಂದು ಪೂಜೆದು ಓಲೆ ಇಟ್ಟಿದ್ನಲ್ಲ, ಅದನ್ನು ತುಂಬ ಜನ ಕೇಳ್ತಾ ಇದ್ರಿ, ಯಾವುದು ಓಲೆ ಅದು ಸರಿ ಕಾಣಿಸ್ತಾ ಇಲ್ಲ ತೋರಿಸಿ ಅಂತ. ಸೊ ಇದೇನೆ ಸಿಂಗಲ್ ಸ್ಟೋನ್ದು, ಇದೇನು ತುಂಬ ಹೆವಿ ಏನಲ್ಲ, ಸಿಂಪಲ್ಲಾಗಿ ಮನೇಲಿ ಹಾಕೊಳ್ಳೋದಕ್ಕೆ ಅಂತ ತಗೊಂಡಿದ್ದೀನಿ. 2 ಗ್ರಾಮ್ ಇದೆ ಇದು. ಈ ಥರ ಸ್ಕ್ವೇರ್ ಶೇಪಲ್ಲಿ ವೈಟ್ದು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ತೊಗೊಂಡೆ, ಡೈಲಿ ಯೂಸಿಗೆಲ್ಲ ತುಂಬ ಚೆನ್ನಾಗಿರತ್ತೆ ಅಂತ. ಇಷ್ಟು. ಈಗ ಹೋಗೋಣ. ಯಾವ ಶಾಪ್ಗೆ ಹೋಗೋದು ಏನು ಇನ್ನೂ ಡಿಸೈಡ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ಯಾವ ಶಾಪ್ಗೆ ಹೋಗೋದು ಅಂತ, ಅವ್ರು ಯಾವುದಕ್ಕೆ ಹೋಗೋಣ ಅಂತಾರೆ, ಅದಕ್ಕೆ ಹೋಗಿ ಸ್ಯಾರಿ ತೊಗೊಳ್ಳೋಣ. ನಾನು ವರ್ಷ ಇಬ್ಬರು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಬೇಗ ಹೋಗಿದ್ವಿ, ನಾವೇ ಫಸ್ಟ್ ಹೋಗಿದ್ದು, ಅವ್ರಿನ್ನ ಲೇಟ್ ಆಗಿತ್ತು ಸ್ವಲ್ಪ, ಬಸ್ಸಲ್ಲಿ ಬರೋದಲ್ವ ಹಂಗಾಗಿ. ಸೊ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಹೋಗೋದ್ರೊಳಗೆ ಅವರೂ ಕೂಡ ಬಂದರು. ನಾವಿವತ್ತು ಬಂದಿರೋದು ಪೈ ಸಿಲ್ಕಿಗೆ. ನನ್ನ ಫ್ರೆಂಡು ವಿಜಯ ಅಂತ, ಅವಳ ಮಗಳದು ಇವತ್ತು ಮುಂದಿನ ವಾರ ಆರತಿ ಫಂಕ್ಷನ್ ಇದೆ, ಹಂಗಾಗಿ ಅವಳಿಗೇನೆ ಸ್ಯಾರಿ ತೆಗಿಯೋಕೆ ಹೋಗಿರೋದು. ಇವಳೇನೆ ಖುಷಿ ಅಂತ, ನನ್ನ ಫ್ರೆಂಡು ವಿಜಯ ಅಂತ, ಅವಳು ಅಂಗನವಾಡಿ ಟೀಚರ್ ಆಗಿದ್ದಾಳೆ. ಇವತ್ತು ನಾವು ಬಂದಿರೋದು ಪೈ ಸಿಲ್ಕಿಗೆ. ಬಸ್ ಸ್ಟ್ಯಾಂಡ್ ಆಪೋಸಿಟ್ಟೇ ಇರೋ ಅಂಥದ್ದು, ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಹಾಸನಲ್ಲಿ, ಅದ್ರ ಆಪೋಸಿಟ್ಟು ಇರೋ ಅಂಥದ್ದು. ಇವಾಗ ಜಾಸ್ತಿ ಪೈ ಸಿಲ್ಕಲ್ಲೇ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಮ್ಮನ್ನ ಕಸ್ಟಮರ್ನ ಅವರು ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲೋ ಅದೂ ಕೂಡ ತುಂಬಾ ಲೈಕ್ ಆಗುತ್ತೆ. ಸೊ ಹಾಗಾಗಿ ಅಲ್ಲೇ ಶಾಪ್ ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ ಸೊ ಇನ್ನೂ ಅಷ್ಟೊಂದು ಜನ ಕಸ್ಟಮರ್ ಎಲ್ಲ ಏನೂ ಬಂದಿರಲಿಲ್ಲ. ಸೊ ಹೋದ ತಕ್ಷಣ ಅಂಗಡಿಗೆ ಕೇಳ್ತಾ ಇದ್ರು ತನುಜಾ ಮತ್ತು ಆಶನ್ನ ಇಬ್ಬರೂ, ಎಲ್ಲಿ ಮೇಡಮ್ ನಿಮ್ಮ ಫ್ರೆಂಡ್ಸು, ಅವರಿಬ್ಬರನ್ನ ಬಿಟ್ಟು ಬೇರೆ ಫ್ರೆಂಡ್ಸ್ ಕರ್ಕೊಂಬಂದಿದ್ದೀರಾ ಅಂತ. ಸೊ ಅವರಿಬ್ಬರು ಬಂದಿಲ್ಲ, ಇವರು ಬೇರೆ ಫ್ರೆಂಡು, ನನ್ನ ಫ್ರೆಂಡ್ ಮಗಳದು ಆರತಿ ಫಂಕ್ಷನ್ ಇದೆಯಲ್ಲ, ಹಂಗಾಗಿ ಸಿಲ್ಕ್ ಸ್ಯಾರಿ ತೊಗೊಳೋದಕ್ಕೆ ಬಂದಿದ್ದೀವಿ ಅಂತ. ಒಂದು ಪ್ರೈಸ್ ರೇಂಜ್ನ ಹೇಳಿದ್ವಿ, ಹಂಗಾಗಿ ಸೆಲೆಕ್ಟ್ ತೋರಿಸ್ತಾ ಹೋದರು. ಹೊಸ ಪ್ಯಾಟ್ರನ್ ಯಾವ್ಯಾವುದಿದೆ ಎಲ್ಲದನ್ನು ಒಂದೊಂದೇ ತೋರಿಸ್ತಾ ಹೋದರು. ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಪೇಷನ್ಸಿಂದ ತೋರಿಸ್ತಾರೆ, ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ರೇಂಜಿಗೆ ಯಾವುದು ಪರ್ಫೆಕ್ಟ್ ಆಗುತ್ತೆ, ನಮ್ಮ ರೇಂಜಿಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲದೂ ಅವರು ಒಂದೊಂದೇ ತೆಗೆದು ತೋರಿಸ್ತಾಯಿದ್ದು. ನ್ಯೂ ಟ್ರೆಂಡ್ ಯಾವ್ಯಾವುದಿದೆ ಅದನ್ನೆಲ್ಲ ತೆಗೆದು ತೋರಿಸಿದ್ರು. ಆಮೇಲೆ ಫಂಕ್ಷನಿಗೆ ಗ್ರೀನೇ ಬೇಕಾ ಅಂತ ಒಂದಷ್ಟು ಗ್ರೀನ್ನ ನೋಡಿದ್ವಿ. ಅಷ್ಟೊಂದು ಗ್ರೀನ್ ಯಾವುದು ಲೈಕ್ ಆಗಲಿಲ್ಲ. ಆಮೇಲೆ ಡಾರ್ಕ್ ಕಲರ್ ಬೇಡ, ಸ್ವಲ್ಪ ಲೈಟ್ ಕಲರ್ ಇರಲಿ ಅಂತ ಖುಷಿನೂ, ಅವಳಿಗೆ ಡಾರ್ಕ್ ಕಲರ್ ಇಷ್ಟ ಆಗಲ್ವಂತೆ ನಮ್ಮ ಫ್ರೆಂಡ್ ಮಗಳಿಗೆ, ಅವಳು ಲೈಟ್ ಕಲರೇ ಇರಲಿ ಆಂಟಿ ಅಂತ ಅಂದ್ಲು. ಸೊ ಹಾಗಾಗಿ ನೋಡ್ತಾ ಹೋದ್ವಿ. ಹೆಣ್ಮಕ್ಳಂದರೆ ಗೊತ್ತಲ್ಲ, ಸ್ಯಾರಿಗಳನ್ನ ಹುಡ್ಕೋದು, ಸ್ಯಾರಿ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಕ್ರೇಜು. ಅದರಲ್ಲೂ ಈ ಥರ ಸಿಲ್ಕ್ ಸ್ಯಾರಿ ಅಂದರೆ ಸ್ವಲ್ಪ ನೋಡ್ತಾ ಇದ್ವಿ. ಎಲ್ಲ ಒಂದೊಂದೇ ತೆಗೆದು ತೋರಿಸ್ತಾ ಇದ್ರು. 5,000-7,000 ಒಂದಷ್ಟು ಸ್ಯಾರಿನ ತೆಗೆದು ತೋರಿಸಿದ್ರು. ಇದು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಇದೊಂದು ತೋರಿಸಿದ್ರು. ಇದನ್ನು ನೋಡೋಣ, ವೇರ್ ಮಾಡಿ ನೋಡಲಿ ಅಂತ ಹೇಳಿದೆ ನಾನು ಅವರಿಗೆ. ಸ್ಯಾರಿ ಕಲೆಕ್ಷನ್ಸು ಹೊಸ ಸ್ಯಾರಿನ ತರಿಸಿದ್ದಾರೆ, ತುಂಬ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು. ಆಮೇಲೆ ಫಸ್ಟು ನಾನು ಹೇಳಿದೆ ಅವಳಿಗೆ, ಇದೊಂದು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇದನ್ನು ವೇರ್ ಮಾಡಿ ತೋರಿಸಿ, ಆಮೇಲೆ ಅವಳಿಗೆ ಇಷ್ಟ ಆದರೆ ಬೇಕಂದರೆ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಸೊ ರೆಡ್ಡಿಗೆ ಒಂಥರ ಲೈಟು ಪೀಚ್ ಗ್ರೀನ್ ಅಲ್ಲ, ಅದೊಂಥರ ಸೀ ಬ್ಲೂ ಅಂತೀವಲ್ವ ಆ ಥರ ಇತ್ತು, ತುಂಬ ಲೈಟು. ಸೊ ಈ ಡಿಸ್ಟೆಂಪರ್ ಕಲರ್ ಅಂತಾರಲ್ವ ಆ ಥರ. ಇದನ್ನು ವೇರ್ ಮಾಡಿಸಿದ್ರು. ಮೇಯ್ನ್ ಇಷ್ಟ ಆಗೋದಿಲ್ಲಿ ಇದೇನೆ, ಸ್ಯಾರಿ ಯಾವ ಥರ ನಾವು ವೇರ್ ಮಾಡ್ತೀವೋ, ಬ್ಲೌಸ್ ಸ್ಟಿಚಿಂಗ್ ಥರ ಸ್ಯಾರಿ ಇದ್ರ ಥರ ಸಿಂಗಲ್ ಫ್ಲೀಟ್ ಮಾಡಿ ಇದನ್ನು ವೇರ್ ಮಾಡಿ ಅವಳಿಗೆ ತೋರಿಸಿದ್ರು. ಒಂದು ಸತಿ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಆ ಸ್ಯಾರಿನ ಸೈಡಲ್ಲಿ ಎತ್ತಿಟ್ಟು ಈ ಆರೆಂಜಿಗೆ ಇದು ಬ್ಲ್ಯಾಕ್ ಥರ, ಇಲ್ಲಿ ಫೋಟೋದಲ್ಲಿ ನಿಮಗೆ ಬ್ಲ್ಯಾಕ್ ಥರ ಅನಿಸ್ತಾ ಇದೆ, ಅದು ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಕಾಫಿ ಬ್ರೌನ್ ಥರ ಇತ್ತು. ಇದನ್ನೊಂದು ವೇರ್ ಮಾಡಿಸಿದ್ವಿ. ಇದನ್ನು ಒಂದು ಸೆಲೆಕ್ಟ್ ಮಾಡಿದ್ವಿ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇದು ನೋಡಿದಾಗ ಇದು ಆ್ಯಕ್ಚುಲಿ ಇದು ಬಾರ್ಡರು ಎಲ್ಲ ಸ್ವಲ್ಪ ರಿಚ್ ಆಗಿದೆ, ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಇದನ್ನೊಂದು ವೇರ್ ಮಾಡಿಸಿದ್ರು. ಆರೆಂಜ್ ಇದೆ, ಆಮೇಲೆ ಲೈನು ಸ್ಟ್ರೈಪ್ಸ್ ಲೈನ್ ಥರ ಬೆಂಟೆಕ್ಸ್ ಬಾರ್ಡರ್ ಥರ ಬಂದಿತ್ತು. ಇದು ಒಂಥರ ಚೆನ್ನಾಗಿತ್ತು.
ಟ್ರೆಂಡ್ ಇದೆ ಇದನ್ನು ನೋಡಿ ಮೇಡಮ್ ಅಂತ ಅಂದರು. ಸೊ ಅವ್ರ ಅಮ್ಮನೂ ಫೋಟೋ ಎಲ್ಲ ಇಟ್ಕೊಂಡ್ಲು. ಆಮೇಲೆ ವೇರ್ ಅಲ್ಲಿ ಅದೊಂದು ಮೇಯ್ನ್ ಇಷ್ಟ ಆಗೋದಿದ್ದೇನೆ, ಯಾವುದೇ ಆಗಲಿ ಯಾರಿಗೆ ನಾವು ಸ್ಯಾರಿ ಪರ್ಚೇಸ್ ಮಾಡ್ತೀವಿ ಅವರಿಗೇ ವೇರ್ ಮಾಡಿ ತೋರಿಸ್ತಾರೆ. ಸೊ ಆಮೇಲೆ ಇದನ್ನು ತೆಗ್ಸಿದ್ವಿ. ಇದು ಯಾಕೋ ಅಷ್ಟೊಂದು ಲೈಕ್ ಆಗಲಿಲ್ಲ, ಇದು ಸ್ವಲ್ಪ ಬ್ಲ್ಯಾಕ್ ಥರ ಅನ್ನಿಸ್ತಾ ಇತ್ತು ಅಂತ ಪೂಜೆ ಫಂಕ್ಷನಿಗಲ್ವಾ ಅಂತ ಇದನ್ನು ತೆಗ್ಸಿದ್ರು. ನೆಕ್ಸ್ಟ್ ಇವಾಗ ಗ್ರೀನಿಗೆ ರೆಡ್ ಬಾರ್ಡರು. ಸೊ ಇದು ಕಾಮನ್ ಕಲರ್ ಆಯಿತು. ಇದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವರಿಬ್ರು ಓಕೆ ನೋಡೋಣ ಅಂತ ಇದನ್ನು ಸೆಲೆಕ್ಟ್ ಮಾಡಿ ನೋಡಿದ್ರು. ಇದು ಹಳೇ ಫ್ಯಾಷನ್ನೇ ಆಗೋಯ್ತು, ಈ ಥರದ್ದೆಲ್ಲ ಸುಮಾರು ಜನ ವೇರ್ ಮಾಡಿಬಿಟ್ಟಿದ್ದಾರೆ. ಸೊ ಇದೇನು ನಂಗೆ ಅಷ್ಟೊಂದೇನು ಲೈಕ್ ಅನ್ನಿಸ್ಲಿಲ್ಲ. ಇದೊಂಥರ ಫುಲ್ಲು ಪಿಂಕು ಅಲ್ಲ, ರಾಣಿ ಪಿಂಕ್ ಅಂತಾರಲ್ಲ ಆ ಥರದಲ್ಲಿ ರೆಡ್ ಮತ್ತು ಪಿಂಕ್ ಕಾಂಬಿನೇಷನು ಗ್ರೀನಲ್ಲಿ ಪೂಜೆಗೆಲ್ವಾ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇದು ಅವ್ರ ಫೋಟೋ ಸೆಷನಿಗೆಲ್ಲ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ರು. ನಾನೇನೇ ಆಮೇಲೆ ಬೇಡ ಅಂದೆ. ಇದು ರೇರ್ ಕಲರು, ಎಲ್ಲರೂ ವೇರ್ ಮಾಡಿರ್ತಾರೆ, ಯಾವಾಗಲೂ ಅಷ್ಟೇ ಯಾರು ಹಾಕಿರಬಾರ್ದು ಆ ಥರದನ್ನ ಸೆಲೆಕ್ಟ್ ಮಾಡ್ಬೇಕು ಕಣೆ ಅಂದ್ಬಿಟ್ಟು ಇದನ್ನು ಮತ್ತೆ ಸ್ಟಾಪ್ ಮಾಡಿದ್ವಿ ಬೇಡ ಅಂತ. ಅದೇನೋ ಹೇಳ್ತಾರಲ್ಲ ಗಾದೆ, ಫಸ್ಟ್ ಸೆಲೆಕ್ಷನ್ ಈಸ್ ಬೆಸ್ಟ್ ಅಂತ. ಸೊ ಅದೆರಡನ್ನ ತೆಗೆದಿಟ್ಟು ಮತ್ತೆ ಇದೇ ಸ್ಯಾರಿನ ಫ್ಲೀಟ್ ಮಾಡಿ ವೇರ್ ಮಾಡಿ ಅಂತ ಹೇಳಿದೆ ಅವರಿಗೆ. ಸೊ ಹಾಗಾಗಿ ಅವರು ನೀಟಾಗಿ ಸೊ ಫ್ಲೀಟೆಲ್ಲ ಮಾಡಿ ಅವಳಿಗೆ ಕೈಗೆ ಇದು ಕೊಟ್ಟು ಈ ಥರ ಯಾವ ಥರ ಕಾಣಿಸತ್ತೆ, ಫೋಟೋಗೆ ಯಾವ ಥರ ಕಾಣಿಸತ್ತೆ, ಫ್ಲೀಟ್ ಮಾಡಿಸಿ ಈ ಥರ ನರ್ಗೆ ಫುಲ್ಲು ಪಿನ್ ಮಾಡಿ ಉಡ್ಸಿದ್ರೆ ಯಾವ ಥರ ವೇರ್ ಮಾಡಿದ್ರೆ ಕಾಣಿಸತ್ತೆ ಅಂತ ಫುಲ್ಲು ರೆಡಿಯಾಗಿ ಇನ್ನೇನು ಸ್ಟಿಚ್ಚಿಂಗೇ ಬೇಡವೇನೋ ಅನ್ನೋ ಲೆವೆಲ್ಲಿಗೆ ರೆಡಿ ಮಾಡಿದ್ರು. ಸೊ ಆ್ಯಕ್ಚುಲಿ ಇದು ಇಷ್ಟ ಆಯಿತು, ಅಮ್ಮ ಮಗಳಿಗೆ ಇಬ್ರಿಗೂ ಇಷ್ಟ ಆಯಿತು, ಅವಳಿಗೂ ಇಷ್ಟ ಆಯಿತು. ರೆಡ್ಡಿಗೆ ಇದು ಒಂಥರ ಡಿಸ್ಟೆಂಪರ್ ಕಲರ್ ಅಂತಾರೆ ಆ ಥರ ಬಾರ್ಡ್ರು, ಒಂಥರ ಲುಕ್ಕು. ನಾವು ಯಾವಾಗಲೂ ಅಷ್ಟೇ ಯಾರೋ ವೇರ್ ಮಾಡಿರೋದನ್ನ ನೋಡಿ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕಿಂತ ಒಂಥರ ಡಿಫ್ರೆಂಟ್ ಇದರಲ್ಲಿ ತೊಗೊಳ್ಬೇಕು. ನೋಡಿದ ತಕ್ಷಣ ಇಷ್ಟ ಆಗಬೇಕು, ಇದು ಚೆನ್ನಾಗಿದೆ ಅಂತ ಒಂಥರ ಲೈಕ್ ಆಯಿತು. ಆಮೇಲೆ ಅವರಮ್ಮ ಫೋಟೋಸ್ ಎಲ್ಲ ತೊಗೊಂಡ್ಲು, ಅಲ್ಲೂ ಅವಳು ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಇದೇ ಇರಲಿ ಫೈನಲಿ ಅಂತ. ಸೊ ಇದನ್ನೇ ಫೈನಲ್ ಮಾಡಿದ್ವಿ ರೆಡ್ಡಿಗೆ. ಆಮೇಲೆ ಇದು 1 ಫೀಟ್ ಬಾರ್ಡರ್ ಥರನೂ ಇತ್ತಲ್ವ. ಸೊ ಹಾಗಾಗಿ ನೋಡ್ತಾ ಇದ್ವಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸಿದ್ದಾರೆ ಪೈ ಸಿಲ್ಕಲ್ಲಿ. ತುಂಬ ಇಷ್ಟ ಆಗುತ್ತೆ. ಕಸ್ಟಮರ್ನ ಅಟೆಂಡ್ ಮಾಡೋದಾಗಿರ್ಬೋದು, ಎಕ್ಸ್ಪ್ಲೈನ್ ಮಾಡಿರೋದಾಗಿರ್ಬೋದು, ಸ್ಯಾರಿ ಉಡಿಸಿ ನಿಮ್ಗೆ ಈ ಥರ ಕಾಣಿಸತ್ತೆ, ಈ ಥರ ವೇರ್ ಮಾಡಿ ಅಂತ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಇವರೇನೇ ಲಾಸ್ಟ್ ಟೈಮ್ ಹೋದಾಗ್ಲೂ ನಮ್ಮ 3 ಜನ ಫ್ರೆಂಡ್ಸಿಗೆ ಸ್ಯಾರಿಗಳನ್ನ ತೋರಿಸಿದ್ದು. ನಾನು ಅದಕ್ಕೆ ಫಸ್ಟ್ ಹೋದ ತಕ್ಷಣನೇ ಹೇಳ್ಬಿಟ್ಟೆ, ನೀವೇ ಬನ್ನಿ, ನಮಗೆ ನೀವೇ ಕಂಫರ್ಟಬಲ್ಲು, ನೀವೇ ತೋರಿಸಿ, ಚೆನ್ನಾಗಿ ತೋರಿಸ್ತೀರಾ ಅಂತ. ಸೊ ಹಾಗಾಗಿ ಅವರು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸ್ಪ್ಲೈನ್ ಮಾಡ್ತಾರೆ ಹೊಸ ಕಲೆಕ್ಷನ್ಸ್ನ, ಇದು ತೊಗೊಳ್ಳಿ ಮೇಡಮ್, ಇದು ಟ್ರೆಂಡ್ ಇದೆ. ಯಾಕೆಂದರೆ ಎವ್ರಿ ಡೇ ಅವರು ಅಲ್ಲಿ ವರ್ಕ್ ಮಾಡೋದ್ರಿಂದ ಯಾವುದು ಟ್ರೆಂಡ್ ಇದೆ, ಯಾವುದು ಚೆನ್ನಾಗಿ ರನ್ ಆಗ್ತಾ ಇದೆ ಆ ಥರದನ್ನ ಹೇಳ್ತಾರಲ್ವ. ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಇವಾಗಂತೂ ಸೆಮಿ ಮೈಸೂರು ಸಿಲ್ಕ್ದೇ ಆಗಿದೆ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಯಾರು ನೋಡು ಸ್ಯಾರಿ ಬಿಸ್ನೆಸ್ಸು ಸೆಮಿ ಮೈಸೂರು ಸಿಲ್ಕೆ ತೋರಿಸ್ತಾ ಇರ್ತಾರೆ. ಅವರು ಕೂಡ ಹೇಳಿದ್ರು ಬಂದಿದೆ ಈ ಥರ ಹೊಸದು ನೋಡಿ ಅಂತ. ನನಗೆ ಈ ಬ್ಲ್ಯಾಕ್ ಮತ್ತು ಮೆಹಂದಿ ಗ್ರೀನ್ದು ಲಾಸ್ಟ್ ಟೈಮ್ ಬಂದಾಗಲೇ ಇಷ್ಟ ಆಗಿತ್ತು, ಇದನ್ನು ಅವರಿಗೆ ಹೇಳಿದ್ದೆ. ಸೊ ಹಾಗಾಗಿ ಅದನ್ನು ತೋರಿಸಿದ್ರು, ಯಾಕೋ ಅಷ್ಟೊಂದು ಲೈಕ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಹೊಸದೊಂದು ಪ್ಯಾಟ್ರನ್ ಬಂದಿದೆ, ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಮೇಡಮ್ ಅಂತ. ಫೈನಲಿ ಇದು ಸೆಲ್ಫಲ್ಲಿ ಈ ಕಲರ್ನ ತೊಗೊಂಡು ಬಂದು ತೋರಿಸಿದ್ರು. ನಾನು ಹೇಳಿದ್ದೆ ಅವರಿಗೆ, ನಾನೇನು ಸೀರೆ ತಗೊಳ್ಳೋ ಕಾನ್ಸೆಪ್ಟ್ ಇಲ್ಲ, ಅವಳಿಗೆ ಮಾತ್ರ ತೊಗೊಳೋದಕ್ಕೆ ಬಂದಿರೋದು ಅಂತ. ಇಲ್ಲ, ಒಂದ್ಸತಿ ನೋಡಿ, ಇವಾಗಂತೂ ಎಲ್ಲ ಸೆಲೆಬ್ರಿಟಿಗಳು ಇದನ್ನು ವೇರ್ ಮಾಡ್ತಾಯಿದ್ದಾರೆ. ಈಗ ಸೆಲ್ಫ್ದೇನೆ ಸ್ವಲ್ಪ ಟ್ರೆಂಡ್ ನಡೀತಾ ಇದೆ, ಒಂದ್ಸತಿ ವೇರ್ ಮಾಡಿ ಚೆನ್ನಾಗಿರತ್ತೆ ನೋಡಿ ಅಂತ ಅಂದರು. ಸೊ ಹಾಗಾಗಿ ಅವರು ನನಗೆ ವೇರ್ ಮಾಡಿಸ್ತಾ ಇದ್ದಾರಲ್ಲ, ಇವರು ಬಂದು ಗೀತಾ ಅಂತ. ಲಾಸ್ಟ್ ಟೈಮ್ ಹೋದಾಗ್ಲೂ ಇವರು ಇದ್ದರು ಹಂಗೆ ಆ ಶಾಪಲ್ಲಿ, ಹೇಳ್ತಾಯಿದ್ರು ನಿಮ್ಮದು ಯೂಟ್ಯೂಬ್ದು ಮತ್ತು ಇನ್ಸ್ಟಾಗ್ರಾಮು ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀನಿ, ಎಲ್ಲ ವೀಡಿಯೋಸು ನೋಡ್ತೀನಿ ಅಂತ. ನನಗಂತೂ ಸಖತ್ ಖುಷಿ ಆಯಿತು. ಆಮೇಲೆ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ವೇರ್ ಮಾಡಿಸಿದ್ರು, ಬ್ಲೌಸ್ ಥರ ಎಲ್ಲ ಹೇಗೆ ಕಾಣುತ್ತೆ ಅಂತ. ನಾನು ಅದರಲ್ಲಿ ಒಂದು ಮೆರೂನ್ ಕಲರ್ನ ಸೆಲೆಕ್ಟ್ ಮಾಡಿದ್ದೆ, ಅದು ಚೆನ್ನಾಗಿತ್ತು. ಮೆರೂನ್ ನನ್ನ ಹತ್ರ ಆ ಥರ ಫುಲ್ಲು ಪ್ಲೈನ್ ಮೆರೂನ್ ಇರಲಿಲ್ಲ ಕಲರು. ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ. ಆಮೇಲೆ ಅವ್ರು ವೇರ್ ಮಾಡಿಸುವಾಗ ಹೇಳಿದ್ರು, ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ, ತುಂಬ ಚೆನ್ನಾಗಿದೆ, ಇದು ಇವಾಗಂತೂ ಟ್ರೆಂಡ್ ಆಗಿದೆ, ಇದರಲ್ಲಿ ನೋಡಿ ಮೇಡಮ್ ಇದು ಚೆನ್ನಾಗಿದೆ ಅಂತ. ಒಂದು ಈ ಥರ ವೇರ್ ಮಾಡಾದಮೇಲೆ ಫೋಟೋ ಕೂಡ ತೆಗೆದುಕೊಟ್ರು ನನಗೆ. ಫೋಟೋಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಒಂಥರ ಲೈಕ್ ಅಂತ ಅನ್ನಿಸ್ತು, ಡಾರ್ಕಲ್ಲಿ ಇದೆಯಲ್ವಾ. ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಫೈನಲಿ. ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಸಾಫ್ಟ್ ಮೆಟೀರಿಯಲ್.
ಮತ್ತು ಗೋಲ್ಡು ಜುಮ್ಕಿನ ತೊಗೊಂಡಿದ್ಲು ಅವಳು, ಮೈಸೂರಲ್ಲಿ ತೊಗೊಂಡು ಬಂದಿದ್ದು. ಸೊ ಇದನ್ನು ನನಗೆ ತೋರಿಸ್ಬೇಕು ಅಂತಲೇ ಅಲ್ಲಿಗೆ ತೊಗೊಂಡು ಬಂದಿದ್ಲು. ನಾನು ಅಲ್ಲೇ ಶಾಪಲ್ಲಿ ತೆಗೆದು ನೋಡಿದೆ. ಲಕ್ಷ್ಮೀದು ಜುಮ್ಕಿ 14 ಗ್ರಾಮ್ ಇದೆಯಂತೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಮಗಳಿಗೆ ಅಂತ ಹೆಣ್ಮಕ್ಳಿದ್ರೆ ಇವಾಗಂತೂ ತೆಗೆದು ಇಟ್ಬಿಡ್ಬೇಕಲ್ವ, ಹಾಗಾಗಿ ತೆಗೆದು ಇಟ್ಬಿಡೋಣ, ಒಂದೊಂದೇ ತೆಗಿತಾ ಇರೋಣ ಅಂತ ಜುಮ್ಕಿ ತೊಗೊಂಡಿದ್ದಾಳೆ. ತುಂಬ ಚೆನ್ನಾಗಿದೆ, ಅದರಲ್ಲಂತೂ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ದಪ್ಪದಾಗಿ ಗಟ್ಟಿಯಾಗಿ ಮಾಡಿಸಿದ್ದಾರೆ. 13 ಗ್ರಾಮಿಗೇನೋ ಮಾಡಿಸಿದ್ರಂತೆ ಈ ಥರ ಕಳಿಸಿರೋದು ಇವರು. ನೋಡಿ, ಇದು ಮೇಲ್ಗಡೆ ಲಕ್ಷ್ಮಿ ಮತ್ತು ಸುತ್ತ ಲಕ್ಷ್ಮಿ ಇದೆ, ಅಲ್ಲಿ ಆ ಕಡೆ ಈ ಕಡೆ ಆನೆದು ಇದು ಬಂದಿದೆ. ತುಂಬಾ ಚೆನ್ನಾಗಿದೆ ಜುಮ್ಕಿ, ಅಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ಅದನ್ನು ನನಗೋಸ್ಕರ ತೊಗೊಂಡು ಬಂದಿದ್ಲು ನೋಡೋಕ್ಕೆ, ತೋರ್ಸೋದಕ್ಕೆ ಅಂತ. ಸೊ ಜುಮ್ಕಿ ನೋಡ್ತಾ ಇದ್ವಿ, ಅವರು ಎಲ್ಲರೂ ಶಾಪಲ್ಲಿ ಇರೋರು ಬಂದು ಒಬ್ಬೊಬ್ಬರೇ ಇಸ್ಕೊಂಡು ನೋಡಿದ್ರು. ತುಂಬ ಚೆನ್ನಾಗಿದೆ, ಡಿಸೈನ್ಸು ಚೆನ್ನಾಗಿದೆ ಮೇಡಮ್ ಅಂತ. ಹೇಗೂ ಫಂಕ್ಷನ್ ಇದೆಯಲ್ಲ, ಫಂಕ್ಷನಿಗೆ ಹಾಕ್ಕೊಳ್ಳೋಕ್ಕೂ ಆಗತ್ತೆ, ಜೋಪಾನಾಗಿ ಇಟ್ಕೊ ಅಂತ ಕೊಟ್ಟೆ ಅವಳಿಗೇನೆ ವಾಪಸ್ಸು. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಪುಲ್ಲೋವರ್ ಬೇಕು ಅಂದ್ಲು. ಸೊ ಹಾಗಾಗಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಇನ್ನು ಸ್ವಲ್ಪ ಬೆಚ್ಚಗಿರಬೇಕು, ಇನ್ನು ಮಳೆಗಾಲನೂ ಸ್ಟಾರ್ಟ್ ಆಗುತ್ತಲ್ಲ ಅಂತ ಒಂದು ಪುಲ್ಲೋವರ್ ತಗೊಳ್ಳೋಣ ಅಂತ ಅಲ್ಲೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಶಾಪ್ಗೆ ಹೋದ್ವಿ. ಫುಲ್ಲು ಎಲ್ಲ ಶ್ವೆಟರ್ದೇ ಒಂದು ಶಾಪ್ ಇದೆ, ಅದ್ರ ಶಾಪ್ ನೇಮ್ ಅಂತೂ ನೋಡ್ಕೊಳ್ಳಿಲ್ಲ ನಾನು. ಅಲ್ಲಿ ಹೋಗಿ ನೋಡಿದ್ವಿ. ಎರಡೇ ಕಲರ್ ಇತ್ತು, ಒಂದು ಪಿಂಕು ಒಂದು ಪೀಚ್ ಕಲರು. ಸೊ ಅದರಲ್ಲೂ ಸೈಜು ಅವಳಿಗೆ ಅದು ಇದ್ದಿದ್ದೇನೆ XL ಸೈಜು, ತುಂಬ ದೊಡ್ಡಲೇ ಆಗ್ತಿತ್ತು, ಬೇಡ ಅಂತ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ಸೊ ಮಕ್ಕಳೇನಾದರೂ ತಿನ್ನೋಣ ಅಂತ ಅಂದರು, ಹಂಗಾಗಿ ನಾನು ಹರ್ಷನಿಗೆ ಇದು ಮಸಾಲೆ ಪೂರಿ ಇದು ತೊಗೊಳ್ಳೋಣ ಅಂದ್ವಿ. ಅವನು ನನಗೆ ನ್ಯೂಡಲ್ಸ್ ಇರಲಿ ಅಂತ ನ್ಯೂಡಲ್ಸ್ ತಗೊಂಡ. ನಾವಿಬ್ರು ಮಸಾಲೆ ಪೂರಿ ತಿಂದ್ವಿ. ಅವಳು ಖುಷಿ ನನಗೆ ಪಾನಿಪುರಿ ಇರಲಿ ಅಂತ ತಿಂದ್ವಿ. ತಿನ್ನೋದಕ್ಕೆ ಕೂತ್ಕೊಂಡ್ವಿ. ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ನೂ ಎಷ್ಟು ಬೇಗ ಮಧ್ಯಾಹ್ನಕ್ಕೇ ಮಳೆ ಅಂದರೆ ಮಳೆ ಜೋರಾಯಿತು. ನನ್ನ ಮಗನ ನೋಡಿ, ಸೊ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮಳೆ ಒಳಗೇ ನೆನ್ಕೊಂಡು ಒಂದು ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ. ಅಲ್ಲಿ ಒಂದಷ್ಟು ಬ್ಯಾಂಗಲ್ಸು ಮತ್ತು ಅವಳಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಇವತ್ತೇ ತೊಗೊಂಬಿಡು, ಮತ್ತೆ ಹೊರಗಡೆ ಬರೋಕ್ಕಾಗಲ್ಲ, ಥಂಡಿ ಇರುತ್ತಲ್ವ. ಸೊ ಹಾಗಾಗಿ ಜಾಸ್ತಿ ಓಡಾಡೋದು ಬೇಡ ಅಂತ ನೈಲ್ ಫಾಲಿಶು, ಆಮೇಲೆ ಏರ್ ಪಿನ್ಸು, ಬ್ಯಾಂಗಲ್ಸು, ಇದನ್ನು ಗೋಲ್ಡು ಮತ್ತು ಇದ್ರದ್ದು ಸ್ಟೋನು ಇದ್ರದ್ದು ಮಿಕ್ಸಪ್ ಮಾಡಿ ಬ್ಯಾಂಗಲ್ನ ತೊಗೊಂಡ್ವಿ. ಆಮೇಲೆ ಈ ಥರ ನೈಲ್ ಫಾಲಿಶು, ಸ್ಯಾರಿ ಮ್ಯಾಚಿಂಗ್ ನೈಲ್ ಫಾಲಿಶ್ ಆಗಿರ್ಬೋದು, ಎಲ್ಲದೂ ಒಂದು ಸೆಟ್ಟು ಏನೇನು ಬೇಕು ಎಲ್ಲ ಇದರಲ್ಲೇ ಶಾಪ್ ಮಾಡಿದ್ವಿ. ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ 2 ಕೈಗೆ ಮೆಹಂದಿ ಕೋನು ಅದು ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಒಂದು ಸ್ಟಡ್ ಬೇಕು, ಈ ಥರ ಬ್ಲ್ಯಾಕ್ ಕಲರ್ದು ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಅವಳು ಒಂದು ಬ್ಲ್ಯಾಕ್ ಕಲರ್ ಇದನ್ನು ನೋಡಿದ್ಲು. ಸೊ ಹಾಗೇ ಕೊಡಿಸ್ಕೊಂಡು ಮಳೆ ಒಳಗೆ ಇನ್ನೆಲ್ಲೂ ಹೋಗೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಬಸ್ ಹತ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಓಕೆ, ಈಗ ಮನೆಗೆ ಬಂದ್ವಿ. ಸೊ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ, ಸೊ ಇದೆಲ್ಲ ಸ್ಯಾರಿ ಎಲ್ಲ ಸ್ಟಿಚಿಂಗ್ ಕೊಡಬೇಕು, ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ. ಫಂಕ್ಷನ್ ಇನ್ನೇನು ನೆಕ್ಸ್ಟ್ ವೀಕ್ ಇದೆ ಅವ್ರದ್ದು, ಹಂಗಾಗಿ ಸೊ ಫಸ್ಟು ತೋರಿಸ್ಬಿಡೋಣ ನಿಮಗೆ ಏನೇನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ. ತೋರಿಸ್ಬಿಟ್ಟು ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಜಾಸ್ತಿ ಟೈಮ್ ಇಲ್ಲ ಪಾಪ ಅವರಿಗೆ. ಬ್ಲೌಸ್ನ ನನಗೆ ಸ್ಟಿಚ್ ಮಾಡಿ ಕೊಡೋದಕ್ಕೆ ಹೇಳಿದ್ದಾಳೆ. ಬ್ಲೌಸ್ ಸ್ಟಿಚಿಂಗು ಮತ್ತು ಸ್ಯಾರಿ ಫಾಲು ಜಿಗ್ಜಾಗು ಕುಚ್ಚಾಕ್ಸೋದಕ್ಕೆ ಎಲ್ಲ ಇಲ್ಲೇ ಕೊಟ್ಟೋಗಿದ್ದಾಳೆ. ಸೊ ಫೈನಲಿ ಯಾವ ಸೀರೆ ತೊಗೊಂಡ್ವಿ ಅಂತ ನಿಮ್ಮ ಜೊತೆ ತೋರಿಸ್ಬಿಡೋಣ ಅಂತ, ಜಾಸ್ತಿ ತಡ ಮಾಡೋದು ಬೇಡ. ಸೊ ಇನ್ನೊಂದೇನಪ್ಪ ಅಂದರೆ, ನನಗೆ ಸಾಮಾನ್ಯವಾಗಿ ಆಚೆ ಹೋಗಿ ಬಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇರುತ್ತೆ. ಈಗ 4:30 ಆಗಿದೆ. ಸೊ ಅದಕ್ಕೆ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಟೈಲರ್ ಅಂಗಡಿಗೆ ಹೋಗೋಣ ಅಂತ ಇವಾಗ ಫೈನಲ್ ಆಗಿ ಇದೇ ಸ್ಯಾರಿ ತೊಗೊಂಡಿದ್ದು. ಇದು ಕಲರ್ ಕಾಂಬಿನೇಷನ್ನು ಚೆನ್ನಾಗೂ ಇತ್ತು ಮತ್ತು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಖುಷಿಗೆ. ಸೊ ಅವಳು ಸ್ವಲ್ಪ ಸಖತ್ ಫೇರ್ ಇದ್ದಾಳೆ, ವೈಟ್ ಕಲರ್ ಇದ್ದಾಳಲ್ಲ, ಚೆನ್ನಾಗಿದ್ದಾಳೆ. ಸೊ ಹಂಗಾಗಿ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೇ ಚೆನ್ನಾಗಿದೆ ಅಂತ. ಇದು ಒಂದು ಸ್ವಲ್ಪ ಡಾರ್ಕು ರೆಡ್ ಮತ್ತು ಮೆರೂನ್ ಮಿಕ್ಸ್ ಥರ ಇದೆ. ಈ ಥರ ಚೆನ್ನಾಗಿದೆ ಸ್ಯಾರಿ, ಮಾತ್ರ ತುಂಬ ಇಷ್ಟ ಆಯಿತು. ಆಮೇಲೆ ಇದು ಬಂದು ಸೀ ಬ್ಲೂನಾ ಏನಂತಾರೆ ಇದಕ್ಕೆ, ಸೊ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇದನ್ನ ಡಿಸ್ಟೆಂಪರ್ ಕಲರ್ ಅಂತೀವಿ. ಸೊ ಇದನ್ನ ಫೈನಲಿ ಇದನ್ನೇ ತಗೊಂಡ್ಲು. ಮತ್ತು ನನಗೂ ಒಂಥರ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಸೊ ಈ ಥರ ಇದೆ ಸ್ಯಾರಿ, ಆಲ್ ಓವರ್ ಸ್ಯಾರಿ ಫುಲ್ಲು ಈ ಥರ.
ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಅವಳಿಗೆ ಅಂದ್ಬಿಟ್ಟು ಇದನ್ನೇ ತೊಗೊಂಡ್ವಿ. ಆಮೇಲೆ ಇದು ಬಿಗ್ ಸೈಜ್ ಬಾರ್ಡರ್, ಎರಡೂ ಕಡೆ ಬಿಗ್ ಸೈಜ್ ಬಾರ್ಡರೇ ತೊಗೊಂಡ್ವಿ. ಇನ್ನೊಂದು ನೋಡಿದ್ವಲ್ಲ ಅದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅವಳು ಯಾಕೋ ನಂಗೆ ಇಷ್ಟ ಆಗಿಲ್ಲ ಆಂಟಿ ಅಂದ್ಲು, ಹಂಗಾಗಿ ಬಿಟ್ವಿ. ಇದು ಬ್ಲೌಸು ಬಂದು ಈ ಥರ ಈ ಕಲರೇ ಬಂದಿದೆ ಈ ಥರ. ಸೊ ಇದು ಪಲ್ಲು ಬಿಗ್ ಸೈಜಲ್ಲಿ. ಇದ್ರ ಪ್ರೈಸ್ ಬಂದು 5,120 ರೂಪಾಯಿ. ಸೊ 5,120 ರುಪೀಸ್ ಆಯಿತು ಇದ್ರ ಪ್ರೈಸು. ಇದು ಸಿಲ್ಕ್ ಸ್ಯಾರಿ. ಆ್ಯಕ್ಚುಲಿ ನಾನು ಈ ಥರ ಶಾಪಿಂಗ್ ಹೋಗ್ತೀವಿ ನಾಳೆ ಅಂತ ಹೇಳುವಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ನಾನು ಹೇಳ್ತಿದ್ದೆ ಫಸ್ಟು, ನಾನು ಏನು ತಗೊಳ್ಳಲ್ಲ, ಹೆಂಗೆ ಹೋಗ್ತೀನಿ ಹಂಗೆ ಬರ್ತೀನಿ ಅಷ್ಟೇ, ಅವ್ರಿಗೆ ಮಾತ್ರ ತೊಗೊಳ್ಳಿ, ಅವ್ರ ಶಾಪಿಂಗ್ ಅವ್ರ ಜೊತೆ ಹೋಗ್ತಿರೋದು ಅಷ್ಟೇ, ನಾನು ಏನು ತೊಗೊಳ್ಳಲ್ಲ ಅಂತ. ಅವ್ರು ಹೇಳಿದರು ನೀನು ತಗೊಳ್ದಲ್ಲೇ ಬರೋದು ಅಂತ. ಹಂಗೆ ಆಯಿತು. ಇದೊಂದು ನಂಗೆ ಸಖತ್ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ನು. ಮತ್ತು ಇದೊಂಥರ ಪ್ಯಾಟರ್ನು ಇದರಲ್ಲಿ ಸೆಲ್ಫಲ್ಲಿ ಬಂದಿದೆ. ಸೊ ಇದನ್ನು ವೇರ್ ಮಾಡಿದಾಗ ತೋರಿಸ್ತೀನಿ. ಬ್ಲೌಸ್ನ ಬೇರೆ ಥರ ಹೊಲಿಸ್ಬೇಕು ಅಂತ ಮೈಂಡ್ ಸೆಟ್ ಇದೆ, ಯಾವ ಥರ ಅಂತ ಹಾಕ್ಕೊಂಡಾಗ್ಲೂ ತೋರಿಸ್ತೀನಿ. ಸದ್ಯದ್ರಲ್ಲೇ ಒಂದು ಫಂಕ್ಷನ್ ಇದೆ, ಸೊ ಆ ಫಂಕ್ಷನಿಗೆ ಅಂತಲೇ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಈ ಥರ ಫುಲ್ಲು ಸೆಲ್ಫ್, ಇದು ಕಾಂಟ್ರಾಸ್ಟ್ ಅಲ್ಲ, ಸೆಲ್ಫಲ್ಲಿ ಬಂದಿದೆ. ಈ ಥರ ಇದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ಇದು ಕ್ಲಾತು ತುಂಬ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ಲು. ಸೊ ಹಾಗಾಗಿ ಇದನ್ನು ತಗೊಂಡೆ. ಇದು ಬಂದು ಪಲ್ಲು ಇಷ್ಟೇ ಇದೆ. ಪಲ್ಲು ಏನು ಹೆವಿ ಇಲ್ಲ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಥರ ಇದೆ ಈ ಕಲರು. ಈ ಕಲರ್ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಮೊನ್ನೆ ಯಾವುದೋ ಒಂದು ಇದ್ರ ಫಂಕ್ಷನಲ್ಲಿ ಸಪ್ತಮಿ ಗೌಡ ಅವರು ಈ ಥರದ್ದೇ ಸೇಮ್ ಸ್ಯಾರಿನ ವೇರ್ ಮಾಡಿದರು. ಸೊ ಕಲರಲ್ಲಿ ನೋಡಿದ ತಕ್ಷಣ ಒಂಥರ ಓಕೆ ಚೆನ್ನಾಗಿ ಅನಿಸುತ್ತೇನೋ ಅಂತ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಸೊ ನಾನು ಅಲ್ಲಿಂದನೇ ಶಾಪಿಂದ ನನ್ನ ಬೆಸ್ಟೀಸ್ ಇದ್ದಾರಲ್ಲ ಅವರಿಬ್ರಿಗೂ ಕಾಲ್ ಮಾಡಿದ್ದೆ. ಅವರು ಯಾವ್ದಾರ ನಿನ್ಗೆ ಯಾವುದೋ ಕಲರ್ ಇಷ್ಟ ಆದರೆ ತೊಗೊಂಡು ಬಾ ಅಂತ ಅಂದಿದ್ರು. ಹಿಂದಿನ ದಿನನೇ ಮಾತಾಡ್ಕೊಂಡಿದ್ವಿ, ಹೋಗ್ತಾ ಇದ್ದೀನಿ ಅಂತ. ನೋಡಿ ಚೆನ್ನಾಗಿದ್ರೆ ಅಂದರು. ಸೊ ಹಾಗಾಗಿ ತನುಜ ಏನೋ ಬೇಡ, ನನಗೆ ಎಷ್ಟೊಂದು ಸ್ಯಾರಿ ಇದೆ ನನ್ನ ಹತ್ರ, ಬೇಡ ಕಣೆ ಅಂದ್ಲು. ಇದನ್ನು ಆಶಾ ತೊಗೊಂಡ್ಲು, ಅವಳಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಸೊ ಇದನ್ನು ಅವಳು ತೊಗೊಂಡ್ಲು, ಪರ್ಪಲ್ ಥರ. ಅವಳ ಹತ್ರ ಪರ್ಪಲ್ ಇರಲಿಲ್ವಂತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್. ನನ್ನ ಹತ್ರ ಈ ಥರ ಪರ್ಪಲ್ ವೈನ್ ಮಿಕ್ಸ್ ಥರ ಇದೆ, ಈ ಥರದ್ದು ಇತ್ತು ಅಂತ ತಗೊಳ್ಳಿಲ್ಲ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಇದೇನೆ. ಈ ಸ್ಯಾರಿನೂ ಇಷ್ಟ ಆಗಿತ್ತು, ಇನ್ನೊಂದು ಮೆರೂನ್ ಇತ್ತಲ್ವ ಅದನ್ನು ಇಷ್ಟ ಆಗಿತ್ತು. ಅದನ್ನು ಆ್ಯಕ್ಚುಲಿ ವೇರ್ ಮಾಡಿಸ್ಕೊಂಡು ನೋಡಿದೆ. ಬಟ್ ಇದು ಒಂಥರ ಚೆನ್ನಾಗಿದೆ ಅಂತ ಅವಳಿಗೆ ಇಷ್ಟ ಆಯಿತು ಅಂತ ಅವಳು ತೊಗೊಂಡ್ಲು. ಸರಿ ಅಂದ್ಬಿಟ್ಟು ಅವಳಿಗೆ ತೊಗೊಂಡೆ. ಇದು 3 ಸ್ಯಾರಿ ತೊಗೊಂಡಿದ್ದು. ಸೊ ಇದ್ರ ಪ್ರೈಸ್ ಬಂದು 1,600. ಸ್ವಲ್ಪ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು. ಇವಾಗಂತೂ ಎಲ್ಲ ಕಡೆ ಸೆಮಿ ಮೈಸೂರು ಸಿಲ್ಕೆ ಓಡ್ತಾ ಇದೆಯಲ್ವಾ, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಅದ್ರ ತಕ್ಕನ ಕ್ವಾಲಿಟಿನೂ ಇರುತ್ತೆ. ಕ್ವಾಲಿಟಿ ಮಾತ್ರ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿನೇ ನಾವು ಪೈ ಸಿಲ್ಕಿಗೆ ಹೋಗಿದ್ದು. ಓಕೆ ಫ್ರೆಂಡ್ಸ್, ಇದೊಂದು 1 ಡೇ ಲಾಗ್. ಬೆಳಿಗ್ಗೆ ಹೋಗಿ ಇವಾಗ 4:30 ಆಗಿದೆ. ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಒಂದಷ್ಟು ಕೆಲಸ ಇದೆ, ಕೆಲಸ ಎಲ್ಲ ಮಾಡಬೇಕು. ಬೆಳಿಗ್ಗೆನೇ ಬೇಗ ಹೋಗಿದ್ದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಸೊ ಇದ್ರದ್ದೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ಈ ಥರ ಸ್ಯಾರಿ ಬೇಕು ಅಂದರೆ ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೀವು ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಇವಾಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸಿದ್ದಾರೆ, ಚೆನ್ನಾಗಿದೆ. ಹೋಗಿ ವಿಸಿಟ್ ಮಾಡು ಕೂಡ ತೊಗೊಳ್ಬೋದು.